ವೀಕ್ಷಕರೇ ಸ್ವಾಗತ ಎಲ್ರಿಗೂ. ಟಾಕ್ಸಿಕ್ ಸಿನಿಮಾ ಡೋಲ್ಬಿ ಅಟ್ಮೋಸ್ ಅಲ್ಲಿ ಏನೋ ಇದು ಡೋಲ್ಬಿ ಅಟ್ಮೋಸ್ ಅಂದರೆ ಅದು ಸ್ಪೀಕರ್ಸ್ ಅಂತಾರೆ, ಆಡಿಯೋ ರಿಲೇಟೆಡ್ ಕಂಪ್ನಿ ಅದು. ಐಮ್ಯಾಕ್ಸು ಅದು ಥಿಯೇಟರ್ಸ್ ಅನಿಸುತ್ತೆ, ಇಮೇಜ್ ಮ್ಯಾಕ್ಸಿಮಮ್ ಥಿಯೇಟರ್ಸ್. ಅಂದರೆ ಇದು ಟಾಕ್ಸಿಕ್ ಸಿನಿಮಾ ಡೋಲ್ಬಿ ಅಟ್ಮೋಸ್ ಅಲ್ಲಿ ಸೌಂಡಿಂಗ್ ಆಗಿದೆ ಅನಿಸುತ್ತೆ ಇದ್ರದ್ದು. ಟಾಕ್ಸಿಕ್ ಸಿನಿಮಾದು ಸೌಂಡು ವರ್ಕ್ ಎಲ್ಲ. ನಾನು ಡೋಲ್ಬಿ ಅಟ್ಮೋಸ್ ಫೀಚರ್ ಇದೆ ನನ್ನ ಫೋನಲ್ಲಿ. ಇದು ರೆಡ್ಮಿ 12C, ಇದು ರೆಡ್ಮಿ ನೋಟ್ 14 Pro ಪ್ಲಸ್ 5G. ಇದು ನಾನು 720p ಮತ್ತು 30 FPS ವೀಡಿಯೋ ಮಾಡ್ತಿದ್ದೀನಿ. ಸ್ಟೋರೇಜ್ ಕಮ್ಮಿ ಸಲುವಾಗಿ ಈ ವಿಡಿಯೋನ ಎಲ್ಲ ವೀಡಿಯೋನು ಇದರಲ್ಲೇ 720p ಮಾಡ್ತೀನಿ. ಇದರಲ್ಲಿ ಆಪ್ಷನ್ ಇದೆ, ಏನು ಡೋಲ್ಬಿ ಅಟ್ಮೋಸ್ ಅಂತಂದು ಆಪ್ಷನ್ ಇದೆ. ಅದನ್ನು ಈಗೂ ಆನ್ ಮಾಡಿದ್ದೀನಿ. ಒಂಥರ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಗೈಸ್. ನೀವು ಯಾವುದಾದ್ರೂ ಸಾಂಗ್ ಕೇಳಿ ಬಿಡಿ, ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಅದನ್ನು ಡೋಲ್ಬಿ ಅಟ್ಮೋಸ್ ಫೀಚರ್ ಆನ್ ಮಾಡಿ ಈ ಮೊಬೈಲಲ್ಲಿ ಇದ್ದರೆ ಆಫ್ ಮಾಡಿ ಸಾಂಗ್ ಕೇಳಿ, ಆನ್ ಮಾಡಿ ಸಾಂಗ್ ಕೇಳಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನಾನು ಹೇಳೋದು ಬೇಡ. ಡೋಲ್ಬಿ ಆ ಕಂಪ್ನಿ ಇದೆಯಲ್ಲ, ಡೋಲ್ಬಿ ಅಟ್ಮೋಸ್, ಟಾಕ್ಸಿಕ್ ಸಿನಿಮಾ ಸೌಂಡಿಂಗ್ ಎಲ್ಲ ಅದರಲ್ಲೇ ಆಗಿರ್ಬೋದು. ಇಲ್ಲ ಡೋಲ್ಬಿ ಅಟ್ಮೋಸಲ್ಲಿ ಇದಾಗುತ್ತೆ, ಸಿನಿಮಾ ಪ್ಲೇ ಆಗ್ಬೋದು. ಐಮ್ಯಾಕ್ಸಲ್ಲಿ ರಿಲೀಸ್ ಆಗ್ತಿದೆ ಅಂತ ಅನಿಸುತ್ತೆ. ಐಮ್ಯಾಕ್ಸಿಂದ ಏನು ಹಾಕಿಲ್ಲ ಅವ್ರ ಫೋಟೋ, ಡೋಲ್ಬಿ ಅಟ್ಮೋಸ್ ಅಂತ ಹಾಕಿದ್ದಾರೆ. ಸಖತ್ತಾಗಿರುತ್ತೆ ಸೌಂಡ್. ಯಾಕಂದರೆ ನಿಮಗೆ ನೀವು ಫಿಲ್ಮು ನೋಡ್ತಿರಲ್ಲ, ನೀವು 100% ಇನ್ಫ್ಲೂಯೆನ್ಸ್ ಆಗೋದು ಅಥವಾ 100% ನಿಮಗೆ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡೋದು ಅಂದರೆ ಅದು ಯಾವ ಸಂಗತಿ ಅಂದರೆ ನಿಮ್ಮ ಒಂದು ಮೂವಿ, ಆ ಚಿತ್ರದ ಸಂಗೀತದ ಒಂದು ಕ್ವಾಲಿಟಿ, ಮ್ಯೂಸಿಕ್ ಕ್ವಾಲಿಟಿ ಆಗಲಿ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಆಗಲಿ, ಮ್ಯೂಸಿಕ್ ಅದೇನು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಾರೆ, BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಮತ್ತು ಅದೇ ಮ್ಯಾಟ್ರ್ ಆಗೋದು ಸಿನಿಮಾಗೆ. ತುಂಬ ಮ್ಯಾಟ್ರ್ ಆಗುತ್ತೆ, ಸ್ವಲ್ಪ ಅಲ್ಲ, ತುಂಬ ಮ್ಯಾಟ್ರ್ ಆಗುತ್ತೆ. ನೋಡಿರ್ತೀರಿ ನೀವು ಬಾಹುಬಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆವಾಗಲಿದ್ದ ಎಲ್ಲರೂ BGM ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಾಹುಬಲಿಲಿದ್ದ ನೋಡಿ, ಮತ್ತು KGF 1, 2 ಕಾಪಿ ಮಾಡಿದ್ದಾರೆ. ಅದಾಗಿಂದೆ ಸಲಾರಲ್ಲೂ ಕಾಪಿ ಮಾಡಿದ್ದಾರೆ. ಅದಾಗಿಂದೆ ಬಾಲಿವುಡ್ಡಲ್ಲಿ ಇರುತ್ತೆ ಬ್ಯಾಕ್ಗ್ರೌಂಡ್ಸು. ಮತ್ತು ನಮ್ಮ ಪ್ರಭಾಸ್ ಅವ್ರ ಫಿಲ್ಮಲ್ಲಿ ಚೆನ್ನಾಗಿದೆ ಬ್ಯಾಕ್ಗ್ರೌಂಡು. ರಾಜಸಾಬ್ ಆಗಲಿ, ಮತ್ತು ಸಾಹೋ ಆಗಲಿ, ಮತ್ತು ಬಿಟ್ಟರೆ ಯಾವುದು ಪ್ರಭಾಸ್ ಅವ್ರದ್ದು ಇದು ಪಿಕ್ಚರ್ ಅದು ಯಾವುದೇ ಇದೆ, ಅದು ಬೇಡ. ಅದಕ್ಕೆ ಹಿಂದೂ ಧರ್ಮದ್ದಾಗುತ್ತೆ ಪಿಕ್ಚರ್, ಅದು ಬೇಡ. ಇದು ನೋಡಿ ಏನದು ರಾಧೇಶ್ಯಾಮ್, ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಸ್ತಿದೆ ಕ್ಲೈಮ್ಯಾಕ್ಸಲ್ಲಿ. ಮತ್ತು ಬಿಟ್ಟರೆ ನಾನು ಈಗ ರೀಸೆಂಟಾಗಿ ಧುರಂಧರ್ ನೋಡಿದೆ ಫಿಲ್ಮು, ಅದು ಸಖತ್ತಾಗಿದೆ. ಬ್ಯಾಕ್ಗ್ರೌಂಡು ಸಖತ್ತಾಗಿ ಎಲ್ಲ ಸಾಂಗ್ ಚೆನ್ನಾಗಿದೆ. ಧುರಂಧರ್ ಫಿಲ್ಮ್ಸು ಸಾಂಗ್ ಚೆನ್ನಾಗಿದ್ದಾವೆ. ಮತ್ತು ಫಿಲ್ಮಿಂದು ಸಾಂಗ್ಸ್ ಏನಂದರೆ, ಆ ಫಿಲ್ಮಲ್ಲಿ 2-2 ನಿಮಿಷ ಅಷ್ಟೇ ಧುರಂಧರ್ ಸಾಂಗ್ಸ್ ಇರೋದು. ಮತ್ತು ಯಾವ ಚೆನ್ನಾಗಿದ್ದಾವೆ ಅಂದರೆ, ನಮ್ಮ ಚರಣ್ ರಾಜ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಗೊತ್ತಾ. ಚರಣ್ ರಾಜು ಮತ್ತು ಅನಿರುದ್ಧ್ ರವಿಚಂದರ್ ಅವರಿಬ್ಬರು ನೋಡಿ, ಹೈಲೈಟ್ ನೀವು ಅಬ್ಸರ್ವ್ ಮಾಡಿರಿ. ಅವರಿಬ್ಬರು ಸಾಂಗ್ ಕೇಳೋ ಮುಂದೆ ನಿಮ್ಗೆ ಒಂಥರ ಮೂಡ್ ಬರುತ್ತೆ ನೋಡಿರಿ. ಒಂಥರ ಅಂದರೆ ಹ್ಯಾಪಿ ಫೀಲಿಂಗ್ ಬರುತ್ತೆ. ಡೊಪಮೈನ್ ರಿಲೀಸ್ ಆಗುತ್ತಲ್ಲ, ಅವರೊಬ್ಬರು ಡಿಫ್ರೆಂಟ್. ಇವರು ಚರಣ್ ರಾಜ್ ಅವ್ರದ್ದು ಒಂಥರ ಫೀಲ್ ಇರುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ. ಅನಿರುದ್ಧ್ ಅವರು ಒಂಥರ ಫೀಲ್ ಇರುತ್ತೆ. ಇವರು ರವಿ ಬಸ್ರೂರು ಅಂದರೆ ಇವರು ನಮ್ಮನಿ ಅಂದರೆ ನಾನು ಕೇಳಿದ್ದೀನಿ ಅವ್ರ ಮ್ಯೂಸಿಕ್ ತುಂಬ. ಅವರು ಇಂಟರ್ವ್ಯೂ ನೋಡಿದ್ದೀನಿ ರವಿ ಬಸ್ರೂರು ಅವರು. ಆದರೆ ಭಾಳ ಇನ್ಫ್ಲೂಯೆನ್ಸ್ ಆಗೋದು ನೀವು ಯಾರು ಮ್ಯೂಸಿಕ್ ಅಂದರೆ, ಮ್ಯೂಸಿಕ್ ಪ್ಲಸ್ ಸಾಂಗ್ ಯಾರು ಅಂದರೆ ಚರಣ್ ರಾಜ್ ಅವರು ಕರ್ನಾಟಕದಲ್ಲಿ, ಮತ್ತು ಇವರು ರವಿಚಂದರ್ ಅವರು ಆಲ್ ಓವರ್ ಇಂಡಿಯಾ. ಸಾಂಗ್ಸ್ ನೋಡಿ ಅವರಿಬ್ಬರು ಸಖತ್ತಾಗಿದೆ. ಗೊತ್ತಿರ್ಬೋದು ನಿಮಗೆ. ನಮ್ಮದು ಈ ಸ್ಪೆಷಲ್ ಇದರೊಳಗೆ ಏನು ಸ್ಪೆಷಲ್ ಅಂದರೆ, ನನಗೆ ಭಾಳ ಮೆಮೊರೇಬಲ್ ಅಂದರೆ ಚರಣ್ ರಾಜ್ ಅವರು, ನಾನು ಸ್ಟೋರಿ ಇಟ್ಟಿದ್ದೆ, ಅವರು ಸ್ಟೋರಿನ ನೋಡಿ ಲೈಕ್ ಮಾಡಿದ್ರು ನಂದು ಸ್ಟೋರಿನ. ಅವಾಗ ಅದು ಹಳೆ ಅಕೌಂಟಲ್ಲಿ, ಹಂಗಾಗಿ ಅದು ಸ್ವಲ್ಪ ಸ್ಪೆಷಲ್. ಅನಿರುದ್ಧ್ ರವಿಚಂದರ್ ಅವರು ಸಾಂಗ್ ಅವಾಗ ಕೇಳ್ತಿದ್ದು ನಾನು, ವಾಯ್ ದಿಸ್ ಕೊಲಾವೆರಿ. ಅದು ಯಾರು ಮಾಡಿರೋ ಅಂತ ಗೊತ್ತಿದ್ದಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇರ್ತಿದ್ದಿಲ್ಲ ನನಗೆ.
ಈಗ ಗೊತ್ತಾಯ್ತು ನನಗೆ. ಅವಾಗವಾಗ ಭಾಳ ಅಂದ್ರೆ ಈಗಂದ್ರೆ ಒಂದು ಫೋನ್ ಯೂಸ್ ಮಾಡೋಕೆ ಕೂತ್ನಲ್ಲ ಅವಾಗ ಗೊತ್ತಾಯ್ತು ಇವರ ಮಾಡ್ಯಾರ, ಅನಿರುದ್ಧ ಅವರೇ ಮಾಡ್ಯಾರ. ಅವರು ಮಸ್ತ್ ಇರ್ತಾವೆ ಬಿ ಜಿ ಎಮ್, ಸಾಂಗು ಬಿ ಜಿ ಎಮ್ಮು. ಸೊ ಇದಾಗಿತ್ತು ಗೈಸ್ ಈ ಒಂದು ವಿಡಿಯೋದಲ್ಲಿ. ಏನಪ್ಪ ಈ ವಿಡಿಯೋದಂದರೆ ಟಾಕ್ಸಿಕ್ದು ಸೌಂಡು ಡಿಸೈನಿಂಗ್ ಆಗಲಿ, ಸೌಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಇಲ್ಲ ಸೌಂಡ್ ಮೇಕಿಂಗು ಡೋಲ್ಬಿ ಅಟ್ಮೋಸಲ್ಲಿ ಆಗಿದೆ. ಅದ್ರ ಬಗ್ಗೆ ನನಗಿನ್ನೂ 100% ಗೊತ್ತಿಲ್ಲ. ಡೋಲ್ಬಿ ಅಟ್ಮೋಸ್ ಅಂದರೆ ಸೌಂಡಿಂದ ಅಂತ ಟೆಕ್ಕಿಂಗ್ ಕನ್ನಡದಲ್ಲಿ ನೋಡಿದ್ದೀನಿ ವಿಡಿಯೋ. ಅವರು ಬಿಡ್ತಿರ್ತಾರೆ ಟೆಕ್ಕಿಂಗ್ ಕನ್ನಡದವರು. ಅಂದರೆ ಅವರು ಥಿಯೇಟ್ರ್ ತರಿಸಿದ್ರು, ಡೋಲ್ಬಿ ಅಟ್ಮೋಸ್ ನಾನು ಹಾಕಿದ್ದೀನಿ ತರಿಸಿದ್ದೀನಿ ಅಂತಂದು ಯಾವ್ಯಾವ ವಿಡಿಯೋ ನೋಡಿ ಫುಲ್ ನೋಡಿದ್ದೀನಿ. ಮುಗಿಯೋಷ್ಟು ನೆನಪು ಬರ್ತಾಯಿಲ್ಲ ಅದ್ರ ಬಗ್ಗೆ, ಐಡಿಯಾ ಅದ್ರ ಬಗ್ಗೆ ಗೊತ್ತಲ್ಲ. ಇದು ನನಗೆ ನಾನು ಇಮಿಡಿಯೇಟ್ ಮಾಡೋಕೆ ಕುಂತೀನಿ. ಒಂದು ವಿಡಿಯೋ ನೋಡಿದೆ ಡೋಲ್ಬಿ ಅಟ್ಮೋಸ್ ಬಗ್ಗೆನೇ ಮಾಡಿದ್ದಾರೆ, ಟಾಕ್ಸಿಕ್ ಬಗ್ಗೆ. ಅದು ಆ ವಿಡಿಯೋನು ನಾನು ಮಾಡಿದೆ ಈ ವಿಡಿಯೋ. ಸೊ ಡೋಲ್ಬಿ ಅಟ್ಮೋಸ್ ಬಗ್ಗೆ ಇದಾಗಿತ್ತು. ಈ ಒಂದು ಟಾಕ್ಸಿಕ್ ಡೋಲ್ಬಿ ಅಟ್ಮೋಸಲ್ಲಿ ರಿಲೀಸ್ ಆಗ್ತಿದೆ. ಸೊ ನಾನು ಡೋಲ್ಬಿ ಅಟ್ಮೋಸ್ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಎಲ್ಲ ಅದ್ರದ್ದು ಜರ್ನಲಿಸಮ್ ಮಾಡಿ. ಸೊ ವೇಟ್ ಮಾಡಿ, ಯಾರು ವೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ಐ ಆಮ್ ವೇಟಿಂಗ್ ಅಂತಂದು, ಐ ಆಮ್ ವೇಟಿಂಗ್ ಡೋಲ್ಬಿ ಅಟ್ಮೋಸ್ ಅಂತ ಕಮೆಂಟ್ ಮಾಡಿ, ಆಯಿತಾ? ಇದನ್ನೇ ಮಾಡಿ, ನನಗೆ ಗೊತ್ತಾಗುತ್ತೆ ನೀವು ಈ ವಿಡಿಯೋ ನೋಡಿದ್ದೀರಾ ಪೂರ್ತಿ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್. ಇದಾಗಿತ್ತು ಇವತ್ತಿಂದು ಈ ವಿಡಿಯೋದಲ್ಲಿ. ಬಾಯ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೂ ಚಿಂತಿಲ್ಲ, ಡಿಸ್ಲೈಕಾರ ಮಾಡಿ, ಇಲ್ಲ ಶೇರಾರ ಮಾಡಿರಿ. ಡಿಸ್ಲೈಕು ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ಸಬ್ಸ್ಕ್ರೈಬ್ ಭಾಳ ಮಾಡಿರಿ, ಶೇರ್ ಅಂಕರು ಇದನ್ನೇ ಭಾಳ ಮಾಡಿರಿ. ಇವು ಮೂರಲ್ಲಿ ಡಿಸ್ಲೈಕು, ಸಬ್ಸ್ಕ್ರೈಬು, ಶೇರಲ್ಲಿ ಶೇರ್ ಮಾಡಿ, ಆಯಿತಾ? ಇಷ್ಟ ಆಗೋರಿಗೆ ಇಷ್ಟ ಆಗ್ತೀನಿ ನಾನು. ಸೊ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.